ಎಲ್ಲರಿಗೂ ನಮಸ್ಕಾರ. ನಾನು ಪಲ್ಲವಿ ನಿಮ್ಮ ಮುಂದೆ. ದಿವಿಗೆ ಶಿಕ್ಷಣ ಸಂಸ್ಥೆಯಿಂದ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿಂದ ನಿಮಗೆ ಗದ್ಯ ಭಾಗದ ಮೊದಲ ಸಂಚಿಕೆಯನ್ನ ನೀವು ಗಮನಿಸಿದ್ರಿ. ಅದೇ ರೀತಿಯಾಗಿ 5ನೇ ಗದ್ಯದಿಂದ ಹಿಡಿದು 8ನೇ ಗದ್ಯದವರೆಗೂ ಅಂದ್ರೆ ಹಳ್ಳಿಯ ಚಹಾ ಹೋಟೆಲುಗಳು ಅಲ್ಲಿಯವರೆಗೂ ಇದರ ಜೊತೆಗೆ ನಿಮಗೆ 5 ಅಂಕಕ್ಕೆ ಬಹಳ ಮುಖ್ಯವಾಗಿರುವಂತಹ ಹೊಂದಿಸಿ ಬರೆಯಿರಿ ಅದರ ಕೂಡ ಚರ್ಚೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ತಾವೆಲ್ಲರೂ ಪಾಲ್ಗೊಳ್ಳಿ. 5ನೇ ಅಧ್ಯಾಯ ದಣಿಗಳ ಬೆಳ್ಳಿ ಲೋಟ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಲೆಸನ್. ನಿಮಗೆ 4 ಅಂಕದ ಪ್ರಶ್ನೆ ಇದೇ ಲೆಸನ್ ಅಲ್ಲೇ ಬರ್ತಾ ಇದೆ. ಹಾಗಾಗಿ 1 ಅಂಕದ ಪ್ರಶ್ನೆಯ ನಂತರ 4 ಅಂಕಕ್ಕೆ ಹೋಗೋಣ. ಗಮನಿಸಿ, 1 ಅಂಕದ ಪ್ರಶ್ನೆಯಲ್ಲಿ ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿರುವ ಹೊಳೆ ಯಾವುದು? ಪ್ರತಿ ಬಾರಿ ಈ ಪ್ರಶ್ನೆಗೆ ಕೇಳ್ತಾನೆ ಇದ್ದಾರೆ, ಆಯ್ತಾ? ದಣಿಯ ಮನೆಯ ಪಕ್ಕದಲ್ಲಿ ಹರಿಯುತ್ತಿರುವ ಹೊಳೆ ಯಾವುದು? ಶಾಂಭವಿ ಹೊಳೆ. ದಣಿಗಳ ಹೆಸರೇನು? ವೆಂಕಪ್ಪಯ್ಯ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ವೆಂಕಪ್ಪಯ್ಯ. ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಕುದುಪ ಮತ್ತು ಚಿನ್ನಮ್ಮನಿಗೆ. ಹೂಳೆತ್ತುವ ಕೆಲಸ ಒತ್ತಡ ಯಾವ ರೀತಿಯದು? ಮೈ ಮೂಳೆ ಮುರಿಯುವಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನೀವಿಲ್ಲಿ ಬರಿಬೇಕಾಗತ್ತೆ. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಬೆಳ್ಳಿ ಲೋಟ. ಹೌದಾ? ಸೊ ಬೆಳ್ಳಿ ಲೋಟ ಇಲ್ಲಿನ ಉತ್ತರ ಆಗತ್ತೆ. ನೆಕ್ಸ್ಟ್, ನಾನು ಈಗಷ್ಟೇ ಹೇಳಿದೆ 4 ಅಂಕದ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೆ ಅಂತೇಳಿ. ಇದರಲ್ಲಿ ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಈಗಷ್ಟೇ ನಿಮಗೆ ಕೇಳಿದ್ರು, ನೀವು 4 ಅಂಕದ ಪ್ರಶ್ನೆ ಅಂತ ತಗೊಂಡಾಗ ಕೇವಲ ವಾಲ್ಪರೆಯಲ್ಲಿ ಕೇಳಿದ್ದಾರೆ 4 ಅಂಕದ ಪ್ರಶ್ನೆ. ಅದಾದ ನಂತರ ದಣಿಗಳ ಬೆಳ್ಳಿ ಲೋಟ ಅನ್ನುವಂಥ ಈ ಗದ್ಯದಲ್ಲಿ ಕೇಳಿದ್ದಾರೆ. ಈ 2 ಲೆಸನ್ ಅಲ್ಲಿ ಇರುವಂತ 4 ಅಂಕದ ಪ್ರಶ್ನೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಕಾರಣ ಇವೆರಡರಲ್ಲೇ ಬರ್ತಾ ಇದೆ, ಆಯ್ತಾ? ಈಗ ನಿಮಗೆ ಪ್ರಿಪರೇಟರಿ ಪೇಪರ್ ನೋಡಿ, ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಕೇಳಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಿಪರೇಟರಿ ಪೇಪರ್ ಆಗಿರ್ಬೋದು ಅಥವಾ ಬೇರೆ 3 ಮಾಡೆಲ್ ಪೇಪರ್ ಆಗಿರ್ಬೋದು, ಗಮನದಲ್ಲಿ ಇಟ್ಕೊಳ್ಳಿ. ಅದನ್ನ ನೋಡಿದಾಗ ನಿಮಗೆ ಒಂದಷ್ಟು ಪ್ರಶ್ನೆಗಳು ಸಿಗತ್ತೆ, ಆಯ್ತಾ? ಹೋಗೋಣ. ಈಗ ಮೊದಲನೇ ಪ್ರಶ್ನೆ, ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದು ಏಕೆ? ವಿವರಿಸಿ. ಆಯ್ತಾ? ಈಗಾಗಲೇ ಬೆಳ್ಳಿ ಲೋಟ ಕಳುವಾಗಿದೆ, ಆಯ್ತಾ? ಇದು ಮೊದಲ ಉತ್ತರ. ಮೊದಲನೇ ಪ್ಯಾರಾಗ್ರಾಫ್ ಅಲ್ಲೇ ನಿಮಗೆ ಬರುತ್ತೆ. ಬಾಯಿ ಬಂದಂಗೆ ಚಿನ್ನಮ್ಮ ಬೈತಾನೆ ಇರ್ತಾಳೆ. ಕಾರಣ ಹೊಳೆಯಿಂದಾಗಿ ಕಳ್ಳತನದ ಅಪವಾದ ಹೊತ್ಕೊಂಡಿದ್ದಾರೆ ಕುದುಪ ಅನ್ನುವಂಥದ್ದು, ಆಯ್ತಾ? ಚಿನ್ನಮ್ಮನ ಕುಟುಂಬಕ್ಕೆ ಬಂದಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಈ ಶಾಂಭವಿ ಹೊಳೆ ತನ್ನ ಯಾರದು ಚಿನ್ನಮ್ಮನ ಗುಡಿಸಲಿಗೆ ಎಲ್ಲಾ ತರಹ ವಸ್ತುಗಳನ್ನ ಕೂಡ ನೀರಿನಲ್ಲಿ ತೇಲ್ಕೊಂಡು ಬಂದು ಅವ್ರ ಮನೆ ಗುಡಿಸಲ ಬಾಗಿಲಲ್ಲಿ ನಿಲ್ಲಿಸ್ತಾ ಇತ್ತು, ಕರೆಕ್ಟಾ? ಹಾಗೆ ಎಲ್ಲ ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಆದರೆ ಬೆಳ್ಳಿ ಲೋಟವನ್ನ ತನ್ನ ಹೊಳೆಯೊಳಗಡೆ, ತನ್ನ ಒಡಲೊಳಗಡೆ ಹಾಕೊಂಡಿರೋದ್ರಿಂದ ಕಳ್ಳತನದ ಅಪವಾದವನ್ನ ಹೊರಿಸ್ಬಿಡ್ತಲ್ಲ ಅಂತ ಹೇಳಿ ಬಹಳ ಬೇಸರ ಆಗತ್ತೆ ಚಿನ್ನಮ್ಮನಿಗೆ. ಹಾಗಾಗಿ ಬೈತಾ ಇರ್ತಾಳೆ. ಇದು ನೀವು ನೀಟಾಗಿ ಬರೀಬೇಕು. ಯಾವ ವಿಷಯ? ಶಾಂಭವಿ ಹೊಳೆ ಒಳ್ಳೇದನ್ನೇ ಮಾಡ್ತಾ ಇತ್ತು. ಆದ್ರೆ ಒಂದು ದಿನದಲ್ಲಿ ಗುಡ್ಡ ಪಾತ್ರೆಯನ್ನ ಅಂದ್ರೆ ದಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಎಲ್ಲಾ ಪಾತ್ರೆ ಪಗಡೆಗಳನ್ನ ನೀರ್ ಪಾಲ್ ಮಾಡ್ಕೊಂಡಾಗ ಈ ಬೆಳ್ಳಿ ಲೋಟವನ್ನು ಕೂಡ ತಿನ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಈ ಬೆಳ್ಳಿ ಲೋಟದ ಹಣ ತೀರೋವರೆಗೂ ಕೂಡ 3 ಬೇಸಿಗೆಗಳ ಕಾಲ ಪಡಿ ಇಲ್ಲದೆ ದುಡಿಬೇಕು ಅನ್ನುವಂತ ಕರಾರಿನ ಅನ್ವಯವಾಗಿ ಚಿನ್ನಮ್ಮ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಚಿನ್ನಮ್ಮನಿಗೆ ಹೊಳೆಯ ಮೇಲೆ ಒಂದಷ್ಟು ಅಸಹನೆ ಇತ್ತು ಅನ್ನೋದನ್ನ ನೀವಿಲ್ಲಿ ವಿವರವಾಗಿ ಬರೀತೀರಿ. ನೆಕ್ಸ್ಟ್, 2ನೇ ಪ್ರಶ್ನೆ, ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನ ಚಿತ್ರಿಸಿ. ಆಯ್ತಾ? ಹೊಳೆ ಅಂದ್ಮೇಲೆ ಪ್ರತಿದಿನ ನೀರು ಹರಿತಾನೆ ಇರುತ್ತೆ. ಮಳೆಗಾಲದಲ್ಲಂತೂ ಬಹಳಷ್ಟು ನದಿ ತುಂಬಿ ಹರಿತಾ ಇರತ್ತೆ, ಹೌದಾ? ಹಾಗಿರ್ಬೇಕಾದ್ರೆ ದಣಿ ವೆಂಕಪ್ಪಯ್ಯ ಅವರು ಬೇಸಿಗೆ ಕಾಲ ಬಂತು ಅಂದಾಗ ಒಂದಷ್ಟು ಏನ್ ಮಾಡ್ತಾರೆ, ಹಂಚನ್ನ ಅಂದ್ರೆ ಬೇಸಿಗೆಗಾಲ ಬಂತು ಅಂದ್ರೆ 4-5 ಅಡಿ ಎತ್ತರದಲ್ಲಿ ಹಂಚನ್ನ ಹಾಕಿ ಅಲ್ಲಿ ಕಟ್ಟೆನ ಕಟ್ಟಿ ಅಲ್ಲಿ ನಿಲ್ಲಿಸ್ತಾರೆ. ಅಂದ್ರೆ ತೋಟದೊಳಗಡೆ ನೀರು ಬರಬಾರ್ದು ಅಂತ ಹೇಳಿ. ಆದ್ರೆ ಇದನ್ನ ಹೊಂಚಾಕೊಂಡೇ ಇರುತ್ತೆ. ಹೊಳೆ ಏನ್ ಮಾಡ್ತಾ ಇದೆ? ಮಳೆಗಾಲ ಬಂದ್ರೆ ಸಾಕು, ಈ ಬಿಕ್ನಾಸಿ ಹೊಳೆ ಊರಿನ ಇಡೀ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಎಷ್ಟಗಲ ಸೆರಗ ಹಾಸಿದ್ರು ಇನ್ನಷ್ಟು ದೂರಕ್ಕೆ ಹಾಸ್ಬೇಕೆಂಬ ಚಟ ಇದಕ್ಕೆ ಅಂದ್ರೆ ಈ ಶಾಂಭವಿ ಹೊಳೆಗೆ ಅನ್ನುವಂತ ಮಾತನ್ನ ಹೇಳ್ತಾರೆ, ಆಯ್ತಾ? ಹಾಗಾಗಿ ಮಳೆಗಾಲದಲ್ಲಿ ಚೆನ್ನಾಗಿ
ತುಂಬಿ ಹರಿತಾ ಇರುತ್ತೆ. ತನ್ನ ವೆಂಕಪ್ಪಯ್ಯನ ತೋಟವನ್ನು ತನ್ನದಾಗಿ ಮಾಡ್ಕೊಂಡ್ಬಿಟ್ಟಿರುತ್ತೆ. ಬೇಸಿಗೆಗಾಲ ಬಂತಂದಾಗ ಒಂದು 4-5 ಅಡಿ ಎತ್ತರ ಮಾಡ್ತಾನೆ, ಗೋಡೆನ ಕಟ್ತಾನೆ. ಕಟ್ಟಿದಾಗ ಕಾಯ್ತಾ ಇರುತ್ತೆ. ಮತ್ತೊಮ್ಮೆ ಒಂದು 4 ಜಡಿ ಮಳೆ, ಆವಾಗ ಆಷಾಢ ಮಾಸದಲ್ಲಿ 4 ಜಡಿ ಮಳೆ ಬಂತು ಅಂದರೆ ಅಲ್ಲಿ ಹೊಳೆ ತುಂಬೋಗಿರುತ್ತಲ್ಲ, ತುಂಬಿದಾಗ ತನ್ನ ಇಡೀ ತೋಟವನ್ನು ಗದ್ದೆಯನ್ನಾಗಿ ಮಾಡ್ಕೊಂಡ್ಬಿಡತ್ತೆ ಈ ಹೊಳೆ ಅನ್ನೋದನ್ನ ಇಲ್ಲಿ ನೀವು ಬರೀತೀರಿ. ಇದು ಸಾಮಾನ್ಯವಾಗಿ ದಣಿ ಮತ್ತು ಹೊಳೆಯ ನಡುವೆ ನಡೀತಾ ಇದ್ದಂಥ ಒಂದು ಸಮರ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳು ಏನು ಆಯ್ತಾ. ಗುಡ್ಡ ತೋಟದ ಅಂಚಿನ ಮೆತ್ತಗಾಗಿರುವ ಗುಡ್ಡ ದಣಿಯವರ ಮನೆಯ ಮುಸುರೆ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಹೊಳೆ ಹತ್ತಿರದಲ್ಲೇ ಕೂತು ಪಾತ್ರೆನೆಲ್ಲ ತೊಳಿತಾ ಇರ್ತಾನೆ. ನಿನ್ನೆ ರಾತ್ರಿ ನಡೆದಂಥ ಶಿವಳದಲ್ಲಿ, ವಿಷ್ಣು ದೇವಾಲಯದಲ್ಲಿ ನಡೆದಂಥ ಹರಿಕಥೆಯನ್ನು ನೆನ್ಪು ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳಿತಾ ಇರಬೇಕಾದ್ರೆ ತುಂಬ ಮೆದುವಾಗಿದ್ದಂತಹ ಆ ಮಣ್ಣೆಲ್ಲ ಕುಸ್ತೋಗುತ್ತೆ. ಕುಸ್ತೋದಾಗ ಇದ್ದಂಥ ಪಾತ್ರೆಗಳಿಗೆಲ್ಲವೂ ಕೂಡ ನೀರು ಪಾಲಾಗೋಗುತ್ತೆ. ನೀರು ಪಾಲಾದಾಗ ಆ ಪಾತ್ರೆಗಳ ಜೊತೆಯಲ್ಲಿ ಈ ಬೆಳ್ಳಿ ಲೋಟವೂ ಕೂಡ ಇತ್ತು. ಯಾವ್ಯಾವ ಪಾತ್ರೆಗಳು? ಮನೆಯ ಸೌಟು, ಕೊಳಗ, ತಪ್ಪಲೆ, ಬೆಳ್ಳಿ ಲೋಟ ಎಲ್ಲವೂ ಇತ್ತು. ಹೌದಾ? ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, 6 ಮರದ ಸೌಟ ಆಗಿರ್ಬೋದು, ಹಿತ್ತಾಳೆ ಸೌಟ ಆಗಿರ್ಬೋದು, 10 ಕಂಚಿನ ಬಟ್ಟಲಾಗಿರ್ಬೋದು, ಮತ್ತೆ 8 ಹಿತ್ತಾಳೆ ತಟ್ಟೆ ಆಗಿರ್ಬೋದು, ಬಾಣಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ನೀರು ಪಾಲಾಗಿದೆ. ಇದನ್ನ ನೀರು ಪಾಲಾಗಿದ ತಕ್ಷಣ ಮೀನೇ ನಾಚಿಕೊಂಡು ಇರಬೇಕು, ಆ ರೀತಿಯಾಗಿ ಈಜ್ಕೊಂಡು ದಡಕ್ಕೆ ಬಂದು ಗುಡ್ಡ ನಿಲ್ತಾನೆ. ನಿಂತು ಓದದ ನೇರವಾಗಿ ತನ್ನ ತಂದೆಯಾದಂಥ ಕುದುಪನ ಹತ್ರ ಬಂದು ಹೇಳಿದಾಗ ಅವೆಲ್ಲವೂ ಕೂಡ ನೀರು ಪಾಲಾಗೋಗಿದೆ. ಜೋರು ಮಳೆ ಬರ್ತಾ ಇದೆ. ಆ ಸಮಯದಲ್ಲಿ ಪಾತ್ರೆ ಪಗಡೆಗಳನ್ನೆಲ್ಲ ಎತ್ತುವಂಥ ಪ್ರಯತ್ನ ನಡೆಯುತ್ತೆ. ಆದರೆ ಬೆಳ್ಳಿ ಲೋಟ ಮಾತ್ರ ಸಿಗಲಿಲ್ಲ. ಕಳ್ಳತನದ ಅಪವಾದ ಅಲ್ಲಿ ಹೊರಿಸ್ತಾರೆ. ನೆಕ್ಸ್ಟ್ ಒನ್, ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣ ಏನು? ಸೊ ಇದನ್ನ ಗಮನಿಸ್ಕೊಳ್ಳಿ. ಬೆಳ್ಳಿ ಲೋಟ ಈಗಾಗಲೇ ಕುದುಪನ ಕುಟುಂಬದವರು ಎತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋಂಥ ಕಳ್ಳತನದ ಅಪವಾದವನ್ನ ಹೊರಿಸಿರ್ಬೇಕಾದ್ರೆ ಕುದುಪ ಮತ್ತು ಚಿನ್ನಮ್ಮ ಇಬ್ಬರು ಕೂಡ ಬಹಳ ಬೇಸರಗೊಂಡಿರ್ತಾರೆ. ಯಾಕೆಂದರೆ ಗುಡ್ಡನಿಗೆ ಹೊಡಿತಾರಲ್ವ, ಮರಕ್ಕೆ ಕಟ್ಟ ಹಾಕಿ ಹೊಡಿತಾ ಇರ್ತಾರಲ್ವ. ಆಗ ಆ ಸಮಯದಲ್ಲಿ ಮಗುವಿನ ಕಿರುಚಾಟವನ್ನು ನೋಡಿ ಚಿನ್ನಮ್ಮ ಬಹಳ ದುಃಖ ಪಡ್ತಾ ಇರಬೇಕಾದ್ರೆ ತನ್ನ ದೇವರ ಮೇಲೆ, ತನ್ನ ಮನೆಯ ದೇವರ ಮೇಲೆ ಆಣೆ, ಕಡಪ್ತು ದೇವರ ಮೇಲೆ ಆಣೆ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾಳೆ. ಹೇಳಿದ ನಂತರ ಅಲ್ಲಿ ಹುಡುಗ ಬಿಡುಗಡೆ ಆಗ್ತಾನೆ. ಯಾವ ಕರಾರಿನನ್ವಯ? 3 ಬೇಸಿಗೆಗಳ ಕಾಲ ಪಡಿಯಿಲ್ಲದೆ ನಾನು ದುಡಿದು ಈ ಬೆಳ್ಳಿ ಲೋಟದ ಹಣವನ್ನು ನಾನು ತೀರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಈ ಮಾತೆಲ್ಲ ಹೇಳಾದ್ಮೇಲೆ ಒಂದು ದಿನ ಹೂಳೆತ್ತುವಂಥ ಕೆಲಸ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಮೈ ಮೂಳೆ ಮುರಿಯುವಷ್ಟರ ಮಟ್ಟಿಗೆ ಕುದುಪ ಹೂಳನ್ನೆಲ್ಲ ತುಂಬಿ ಚಿನ್ನಮ್ಮನಿಗೆ ಬುಟ್ಟಿಯೊಳಗೆ ತುಂಬಿಸಿ ಚಿನ್ನಮ್ಮನ ತಲೆ ಮೇಲೆ ಇಡ್ತಾ ಇರ್ತಾರೆ. ಬಹಳ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಆ ಸಮಯದಲ್ಲಿ ಏನೋ ಮಂಕು ಮೂತಿ ಕಾಣಿಸುತ್ತೆ. ಆಗ ಅದು ಬೆಳ್ಳಿ ಲೋಟ ಅನ್ನೋದು ಗೊತ್ತಾಗುತ್ತೆ. ತೆಗೆದಾಗ ಅದು ಯಾವುದೋ ಒಂದು ಲೋಟ ಅದು ಅಂತೇಳಿ ಆಚೆ ತೆಗೆದು ತೊಳೆದು ಒರೆಸ್ತಾ ಇರ್ಬೇಕಾದ್ರೆ ದೂರದಲ್ಲಿ ಕೂತಿದ್ದಂಥ ದಣಿಗೆ ಏನೋ ಮಾಡ್ತಾ ಇದ್ರಲ್ಲ, ಏನೋ ಮಸಲತ್ ಮಾಡ್ತಾ ಇದ್ರಲ್ಲ ಅನ್ನುವಂಥ ಮಾತು ಬರುತ್ತೆ. ಹೌದಾ? ಸೊ ಆವಾಗ ಯಾವುದೋ ಕುಳುಗೆಟ್ಟ ಮನೆಯದು ಯಾವುದೋ ಒಂದು ಲೋಟ ಹಿಡ್ಕೊಂಡು ಏನೋ ಮಾಡ್ತಿದ್ದಾರೆ ಇವರಿಬ್ರು ಅಂತ ಅನ್ಕೋತಾರೆ. ಚಿನ್ನಮ್ಮ ಅತಿ ಎತ್ತರವಾಗಿ ಮೇಲೆ ಹಿಡಿದು ತೋರಿಸ್ತಾಳೆ. ಕಾರಣ ದಣಿಯ ಪತ್ನಿ ಇದರ ಪರಿಚಯವನ್ನ ಮಾಡಿರ್ತಾರೆ. 7 ಎಸಳಿನ ಬಳ್ಳಿ ಇದ್ದಿದ್ದು, ಮತ್ತೆ ಅಲ್ಲಿ ಬೆಳ್ಳಿ ಲೋಟ ಹೇಗಿದೆ, ತನ್ನ ಮದುವೆಯಲ್ಲಿ ಬಳುವಳಿಯಾಗಿ ಕೊಟ್ಟಿದ್ದು, ಇವೆಲ್ಲವೂ ಕೂಡ ಹೇಳಿದ್ದು ನೆನಪಿತ್ತಲ್ಲ. ಹಾಗಾಗಿ ಚಿನ್ನಮ್ಮ ಎತ್ತರವಾಗಿ ಹಿಡಿದು ತೋರಿಸ್ತಾ ಇರ್ಬೇಕಾದ್ರೆ ದಣಿಯನ್ನೇ ತಿರುಗಿಸ್ತಿದ್ದಾಳೇನೋ ಅನ್ನುವ ರೀತಿಯಲ್ಲಿ ಚಿನ್ನಮ್ಮ ಮಾಡ್ತಾ ಇರೋದು ದಣಿಯವರಿಗೆ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಈ ಬೆಳ್ಳಿ ಲೋಟವೇ, ಇದೇ ಬೆಳ್ಳಿ ಲೋಟ ನಮ್ಮ ಮದುವೆ ಅಂದರೆ ದಾಂಪತ್ಯಕ್ಕೆ ಸಾಕ್ಷಿಯಾದಂತಹ ಲೋಟವೇ ಇದು ಅನ್ನೋದು ಅವರಿಗೆ ಇದು ಮುಖ್ಯ ಸಾಕ್ಷಿಯಾಗಿ ಕಾಣಿಸ್ತಾ ಇದ್ದಿದ್ದು ಅವ್ರ ಕಣ್ಣಿಗೆ ಬಿತ್ತು. ಹಾಗಾಗಿ ಒಂದು ಕಡೆಯಲ್ಲೂ ಅವರಿಗೆ ಆತಂಕ, ಭಯ ಅನ್ನೋದು ಹುಟ್ಟಿದೆ ಅನ್ನೋದನ್ನು ನೀವು ಇಲ್ಲಿ ಬರೀತೀರಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಓಕೆನಾ? ಸೊ ಬೆಳ್ಳಿ ಲೋಟ ಏನೋ ಸಿಕ್ಕಿದಾಯ್ತು, ದಣಿಯವರಿಗೆ ಪರಿಚಯ ಕೂಡ ಮಾಡಿದಾಗಿದೆ. ಆದರೆ ಚಿನ್ನಮ್ಮ ಏನು ಮಾಡಬೇಕು? ಈ ಕಡೆ ಬೆಳ್ಳಿ ಲೋಟವನ್ನು ವಾಪಸ್ ಕೊಡಬೇಕಾ ಅಥವಾ ಬೇಡವಾ?
ಈ ಆ, ಒಂದು ಗೊಂದಲದಲ್ಲಿ ಚಿನ್ನಮ್ಮ ಇರ್ತಾಳೆ. ಆ ಸಮಯದಲ್ಲಿ ಚಿನ್ನಮ್ಮ ಮತ್ತೆ ಅದನ್ನು ತೊಳೆದು ಆ ಬಣ್ಣವನ್ನು ಗಮನಿಸ್ತಾಳೆ. ಅಂದರೆ ಆ ನೊರೆಕಾಯಿಂದ ಚೆನ್ನಾಗಿ ಉಜ್ಜಿ ಅದನ್ನು ಚೆಕ್ ಮಾಡಿದಾಗ ಖಂಡಿತ ಅದು ಬೆಳ್ಳಿ ಲೋಟವೇ ಅನ್ನೋದು ಗೊತ್ತಾಗತ್ತೆ. ಕುದುಪ ಕಾಯ್ತಾ ಇರ್ತಾನೆ, ಎಷ್ಟು ಬೇಗ ಆ ಬೆಳ್ಳಿ ಲೋಟವನ್ನು ನನ್ನ ಕೈಗೆ ಬರುತ್ತೋ, ಬಂದಿದ ತಕ್ಷಣ ನನ್ನ ದಣಿಯವ್ರ ಕೈ ಕೊಡ್ತೀನೋ ಅಂತೇಳಿ ಕಾಯ್ತಾ ಇದ್ದಾರೆ. ಆದರೆ ಕೊಟ್ಟಿಲ್ಲ. ಅಲ್ಲೇನಾಗತ್ತೆ, ಇದೇ ಬೆಳ್ಳಿ ಲೋಟ ಅಲ್ಲವೇ, ಈ ಬೆಳ್ಳಿ ಲೋಟದಿಂದನೇ ತಾನೇ ನನಗೆ ನನ್ನ ಕುಟುಂಬಕ್ಕೆ ಕಳ್ಳತನದ ಅಪವಾದವನ್ನು ಹೊರಿಸಿದ್ದು, ಇದೇ ಬೆಳ್ಳಿ ಲೋಟದಿಂದನೇ ಅಲ್ವೇ ನನ್ನ ಮಗನಿಗೆ ಶಿಕ್ಷೆ ನೀಡಿದ್ದು, ಇದೇ ಬೆಳ್ಳಿ ಲೋಟದಿಂದನೇ ಅಲ್ವೇ ನನಗೆ 3 ಬೇಸಿಗೆಗಳ ಕಾಲ ಪಡಿ ಇಲ್ಲದೆ ದುಡಿಬೇಕು ಅಂತ ಹೇಳಿದ್ದು. ಇದಕ್ಕೆಲ್ಲ ಅರ್ಥ ಎಲ್ಲಿದೆ? ಈ ಬೆಳ್ಳಿ ಲೋಟವನ್ನ ಕೊಟ್ಟಿದ ತಕ್ಷಣ ಇವರು ನಮಗೆ ಅಪವಾದ ಹೊರಿಸಿದೆಲ್ಲವೂ ಪರಿಹಾರ ಆಗುತ್ತೆಯೇ, ಅಥವಾ ಪಡಿಯನ್ನ ನಮಗೆ ವಾಪಸ್ ಕೊಡ್ತಾರಿಯೇ ಅನ್ನುವಂಥ ಎಲ್ಲ ಏನೇನು ಮನಸ್ಸಲ್ಲಿ ಆಕೆಗೆ ಓಡ್ತಿತ್ತೋ ಏನೋ ಗೊತ್ತಿಲ್ಲ. ಇದನ್ನೇ ನಮ್ಮ ಲೇಖಕರು ಹೇಳ್ತಾರೆ ಆಯ್ತಾ. ಏನೇನು ಓಡ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಇದನ್ನ ಕೊಡಬೇಕೋ ಬೇಡವೋ ಅಂತ ಹೇಳಿ ಕೊನೆಗೆ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರವನ್ನ ಮಾಡಿ 10 ಹೆಜ್ಜೆ ಪೂರ್ವ ದಿಕ್ಕಿಗೆ ತಿರ್ಕೊಂಡು 10 ಹೆಜ್ಜೆ ಮುಂದೆ ಹೋಗ್ತಾಳೆ. ಮುಂದೆ ಹೋಗಿ ಅಲ್ಲಿ 11ನೇ ಹೆಜ್ಜೆಗೆ ಆ ಬೆಳ್ಳಿ ಲೋಟವನ್ನು ತೆಗೆದು ಎಸ್ದೇ ಬಿಡ್ತಾಳೆ. ಸೊ ಇದರಲ್ಲಿ ನಮ್ಗೆ ಅರ್ಥ ಆಗೋದು, ಒಕ್ಕಲ ಮಕ್ಕಳನ್ನ ದಣಿಗಳು ಎಂದಾದರೂ ನಂಬೋದು ಉಂಟೆ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಅದನ್ನು ನೀವು ಇಲ್ಲಿ ಬರೀತೀರಿ. ಓಕೆನಾ. ಮುಂದಿನ ಅಧ್ಯಾಯ ಬದುಕನ್ನು ಪ್ರೀತಿಸಿದ ಸಂತ. ಇದರಲ್ಲಿ 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಯನ್ನು ನೋಡ್ತೀವಿ. 1 ಅಂಕದ ಪ್ರಶ್ನೆಯಲ್ಲಿ ಚಿಪ್ ಎಂದರೇನು? ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವನ್ನು ಚಿಪ್ ಅಂತೇಳಿ ಕರೀತಾರೆ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ವಿಂಗ್ಸ್ ಆಫ್ ಫೈರ್. ಈ ಬಾರಿ ಕೇಳಿದ್ರು ಅಲ್ವಾ, ಪ್ರಿಪರೇಟರ್ನಲ್ಲಿ ನಿಮಗೆ ಕೇಳಿದ್ರು. ವಿಂಗ್ಸ್ ಆಫ್ ಫೈರ್ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಎಲ್ಲ ಪ್ರಶ್ನೆನ ಕೇಳೋದು ಮಗು ಅಂತೇಳಿ ಇಲ್ಲಿ ಕಲಾಂ ಅವರ ಮಾತಾಗಿರುತ್ತೆ. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಚೆನ್ನೈನಲ್ಲಿ. ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಯಾರು? ಶಿವ ಸುಬ್ರಹ್ಮಣ್ಯ ಅಯ್ಯರ್. ಓಕೆನಾ. ಸೊ ಇಷ್ಟನ್ನ ನೀವಿಲ್ಲಿ ಬರೀತೀರಿ. ನೆಕ್ಸ್ಟ್ ಒನ್ 2 ಅಂಕದ ಪ್ರಶ್ನೆಗಳು. ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಸೊ ಬದುಕಿನ ಮಂತ್ರ ಅಂತ ತಗೊಂಡ ತಕ್ಷಣ ಭಗವಂತನ ಸೃಷ್ಟಿಯಲ್ಲಿರೋರೆಲ್ಲರೂ ಕೂಡ ಆತನ ಬಂಧುಗಳಾಗಿರ್ತೀವಿ. ಯಾರು ಅವರುಗಳ ಸೇವೆಯನ್ನ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾಗಿರ್ತಾರೆ ಅನ್ನುವಂಥ ಮಾತನ್ನ ಇಲ್ಲಿ ಬರೀತೀರಾ ಆಯ್ತಾ. ನೆಕ್ಸ್ಟ್, ಕಲಾಂ ಅವರು ತಮ್ಮ ಆತ್ಮಕಥೆ ಬರೆದದ್ದು ಯಾತಕ್ಕಾಗಿ? ಸೊ ಅವರು ಯಾವುದೇ ಉದ್ದೇಶ ಇಟ್ಕೊಂಡು ಬರೆದಿರ್ಲಿಲ್ಲ. ಅವರು ಏನು ಹೇಳಕ್ ಕೊಟ್ಟಿದ್ದಾರೆ, ಸಮಾಜದಲ್ಲಿ ಅಂದರೆ ಸಾಮಾನ್ಯ ವ್ಯಕ್ತಿಗಳು ತಮಗೆ ಸೌಲಭ್ಯಗಳನ್ನೆಲ್ಲ ಕೂಡ ಸಿಗದೆ ವಂಚಿತರಾಗಿರ್ತಾರಲ್ಲ, ಅಂಥವ್ರಿಗೆ ನನ್ನ ಈ ಆತ್ಮಕಥೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೌದಾ. ಅಂದರೆ ತುಂಬ ಜನಸಾಮಾನ್ಯರು ಜನಿಸಿದ ಮೇಲೆ ಕೆಲವು ಮಕ್ಕಳುಗಳಿಗೆ ಅವಕಾಶಗಳು ಸಿಗೋದು ಕಡಿಮೆ. ಆವಾಗ ನನ್ನ ಈ ಆತ್ಮಕಥೆಯನ್ನು ಓದಿದಾಗ ಬಹುಶಃ ಅವರ ಜೀವನವೂ ಕೂಡ ಸುಧಾರಿಸಬಹುದು ಅನ್ನೋದು ಈ ಮಾತಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, ಕಲಾಂ ಅವರು ಬಂಡೆಗಳ ಬೆಸರಲ್ಲಿ ಕಂಡದ್ದೇನು? ಆಯ್ತಾ. ಅವರೊಬ್ಬರು ಶಿಲ್ಪಿ ಅಲ್ವಾ. ಕಲಾಂ ಅವರೊಬ್ಬರು ಶಿಲ್ಪಿ ಆಗಿರ್ತಾರೆ. ನಂತರ ಬೇರೆಯವರಿಗೆ ಬಂಡೆಗಳೆಲ್ಲ ಕಾಣಿಸಿದ್ದು ಇವರಿಗೆ ಕಲಾಂ ಅವರಿಗೆ ಮಾತ್ರ ಅದರೊಳಗಡೆ ಏನೋ ಒಂದು ಶಿವನ ಶಕ್ತಿ ಇದೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಕಗ್ಗಲ್ಲಾಗಿರುವಂಥ ಬಂಜರು ಕಾಡಿನಲ್ಲಿ ಆ ನಾಡಿನಲ್ಲಿ ಬಂಡೆಗಳ ಬಸರಲ್ಲಿ ಶಿವನ ಅಹಿತ ಶಕ್ತಿಯನ್ನ ಕಂಡ್ರು ಅನ್ನೋದನ್ನ ನೀವಿಲ್ಲಿ ಬರೀತೀರಾ. ನೆಕ್ಸ್ಟ್, ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಆಲೋಚನೆಗಳಾಗತ್ತೆ. ಆಲೋಚನೆಗಳು ಏನಾಗಬೇಕು? ಸೃಜನಾತ್ಮಕವಾಗಬೇಕು, ಅಂದರೆ ಕಾರ್ಯಕರ್ತವಾಗಬೇಕದು, ಸೃಜನಾತ್ಮಕವಾಗಿರುತ್ತದೆ ಅನ್ನೋದನ್ನ ನೀವಿಲ್ಲಿ ಬರೀತೀರಿ. ನೆಕ್ಸ್ಟ್, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಬಹಳ ಇಂಪಾರ್ಟೆಂಟ್ ಇದು ಆಯ್ತಾ. 3 ಪಾಯಿಂಟ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕು. ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡೋದು, ಆಮೇಲೆ ಗುರಿ ಸಾಧಿಸುವಂತಹ ಛಲ. ಈ 5 ಪಾಯಿಂಟ್ ಅನ್ನು ನೆನ್ಪಿಟ್ಕೊಂಡಾಗ ನಿಜವಾಗ್ಲೂ ನಿಮಗೆ ಆ ವಿದ್ಯೆ ಅನ್ನೋದು ನಿಮಗೆ ಬೇಕು ಅಂದಾಗ ಇವೆಲ್ಲ ನೆನ್ಪಿಟ್ಕೋಬೇಕು. ಒಂದು ವಿಷಯದ ಬಗ್ಗೆ ಕುತೂಹಲ, ಅದರ ಬಗ್ಗೆ ಆಲೋಚನೆ, ಅದರ ಒಂದು ಜ್ಞಾನ, ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಕಷ್ಟಪಟ್ಟು ಕೆಲಸ ಮಾಡೋದು, ಮತ್ತೆ ನಿಮ್ಮ ಗುರಿಯನ್ನು ಸಾಧಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕಲಾಂ ಮೇಷ್ಟ್ರವರ ಒಂದು ಮಾತಾಗಿರುತ್ತೆ. ಸೊ ಇದು 6ನೇ ಅಧ್ಯಾಯ ಆಗಿದೆ. ನೆಕ್ಸ್ಟ್ ಒನ್ 7ನೇ ಅಧ್ಯಾಯ, ತಿರುಗನ್ನಡದ ಬೆಳ್ನುಡಿ ಆಯ್ತಾ. ಇದರಲ್ಲಿ ನಿಮಗೆ ಸಂದರ್ಭ ಬರ್ತಾ ಇದೆ. 3 ಅಂಕದ ಪ್ರಶ್ನೆ.
ಬಲ್ಸೋನಿಯ ಜಿನುಗುತ್ತ ಅತ್ತಡಿ ಎನ್ನ ಬಗೆಯ ಬೇಸರ್ತದು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ವಾಕ್ಯವನ್ನ ಮುದ್ದಣ್ಣವರು ಬರೆದಿರುವಂತಹ ತಿರುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಮುದ್ದಣ್ಣ ಅವರ ಹೆಸರನ್ನೇ ಇಲ್ಲಿ ಕೊಟ್ಟಿಲ್ಲ, ಆದರೂ ಕೂಡ ಅವರ ನಿಜವಾದ ಹೆಸರು ಮುದ್ದಣ್ಣ ಅಲ್ಲದೆ ಇದ್ರೂ ಕೂಡ ನಮಗಿಲ್ಲಿ ಅವರ ಹೆಸರು ಮುದ್ದಣ್ಣ ಅಂತೇಳಿ ಪರಿಚಿತವಾಗಿದೆ. ಶ್ರೀರಾಮ ಅಶ್ವಮೇಧದಿಂದ ಇದನ್ನ ಸಂಗ್ರಹ ಮಾಡಿರುವಂಥದ್ದು. ಆಯ್ತಾ. ಈ ಗದ್ಯ ಭಾಗದಲ್ಲಿ ಅರಮನೆಯಿಂದ ಬರ್ತಾ ಇರುವಂತಹ ಮುದ್ದಣ್ಣನನ್ನ ನೋಡಿದ ಮನೋರಮೆಯು ಬಂದಿದ ತಕ್ಷಣ ಆತನಿಗೆ ಆಯಾಸವನ್ನ ನೀಗಿಸೋದಕ್ಕೋಸ್ಕರವಾಗಿ ಮನೆಗೆ ಒಳಗಡೆ ಕರ್ಕೊಂಡ್ಬಂದು ಕೈಕಾಲು ತೊಳೆಯಕ್ಕೆ ನೀರು ಕೊಟ್ಟು, ಮನೆಯೊಳಗಡೆ ಕೂರಿಸಿ ಹಣ್ಣು ಹಂಪಲನ್ನು ಕೊಟ್ಟು, ಕೆನೆ ತುಂಬಿರುವಂತಹ ಹಾಲನ್ನು ಕೊಟ್ಟು, ರಸಭರಿತವಾದಂತಹ ಎಲೆಯನ್ನ ಕೂಡ ಕೊಡ್ತಾಳೆ. ಕೊಟ್ಟ ನಂತರ ಮಾತಾಡಿದಂಥ ಮಾತು, ಒಂದೇ ಸಮ ಮಳೆ ಬರ್ತಾನೇ ಇದೆ, ಆ ಮಳೆ ಬರ್ತಿರೋದ್ರಿಂದಾಗಿ ನನಗೆ ಬೇಸರವಾಗ್ತಿದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಕ್ ಕೊಟ್ಟಿದ್ದಾರೆ ಮನೋರಮೆ. ಆಯ್ತಾ. ನೆಕ್ಸ್ಟ್ ಆ ಸಮಯದಲ್ಲಿ ಹೇಳಿದಾಗ ಬಂದಂತ ಮಾತೆ, ಯಾವುದಾದ್ರೂ ಒಂದು ಕಥೆಯನ್ನ ಹೇಳಿ ಅಂತ ಮಾತು ಬರುತ್ತೆ. ಆವಾಗ ಈ ಪ್ರಶ್ನೆ ಬಂತು, ನಿನಗಾವ ರಸದೊಳು ಇಷ್ಟಂ. ಆಯ್ತಾ. ಮುದ್ದಣ್ಣನು ಮನೋರಮೆಗೆ ಕೇಳುವಂತ ಮಾತಿದು. ಯಾವ್ದಾದ್ರು ಒಂದು ದೊಡ್ಡ ಕಥೆಯನ್ನ ಹೇಳಿ, ತುಂಬಾ ಬೇಸರ ಆಗ್ತಾ ಇದೆ ಅಂತ ಕೇಳಿದ್ರಲ್ವಾ, ಮೊದಲನೇ ಪ್ರಶ್ನೆಯಲ್ಲಿ ಬಂತಲ್ವಾ. ಸೊ ಹಾಗಾಗಿ ಯಾವ ಕತೆ ಬೇಕು ನಿನಗೆ ಅಂತೇಳಿ ಕೇಳಿದಾಗ, ಯಾವ್ದಾದ್ರು ಒಂದು ದೊಡ್ಡ ಕಥೆಯನ್ನ ನೀವು ಹೇಳಿ ಅಂತ ಹೇಳಿದಾಗ, ಇಲ್ಲಿ ನಿನಗೆ ಯಾವ ಥರ ಕತೆ ಇರಬೇಕು, ದೊಡ್ಡ ಕತೆ ಸರಿ, ಯಾವ ರಸದಲ್ಲಿರಬೇಕು, ಹಾಸ್ಯ ರಸನೋ, ಶೃಂಗಾರ ರಸನೋ, ವೀರರಸವೋ, ಯಾವ ರಸದಲ್ಲಿ ಹೇಳಬೇಕು ಹೇಳು ಅಂತೇಳಿ ಕೇಳುವಾಗ ಬಂದಂಥ ಪ್ರಶ್ನೆ ಇದಾಗಿದೆ. ನೆಕ್ಸ್ಟ್ ಒನ್, ಮೂರನೇ ಕ್ವಶನ್ನು, ಸೀತಾ ಅಪಹರಣ ಕಥನದೋಳ್ ಬಯಕೆಯೇ ಅಂತೇಳಿ ಕೇಳ್ತಾ ಇದ್ದಾರೆ. ನನಗೆ ಇಲ್ಲಿ ಕೇಳಲು ಮನೋರಮೆ ಕೇಳ್ತಾಳೆ, ಯಾವುದು ಸೀತೆಯ ಸ್ವಯಂವರ ಆಯ್ತಲ್ಲ ಅದು ಬೇಕಾ ಅಂತ ಕೇಳಿದ್ರು, ಅದು ಬೇಡ ಅಂತ ಹೇಳ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಬಂತು, ಸೀತಾ ಅಪಹರಣದ ಕತೆ ಬೇಕೆ ಅಂತ ಕೇಳ್ತಾರೆ, ಅದೂ ಬೇಡ ಅಂತೇಳಿ ಮನೋರಮೆ ಹೇಳ್ತಾಳೆ. ನಂತರ ಇನ್ಯಾವ ಕತೆ ಬೇಕು ನಿಂಗೆ ಅಂದಾಗ, ಶ್ರೀರಾಮ ಅಶ್ವಮೇಧ ಯಾಗವನ್ನ ಪಡೆದ್ನಲ್ಲ ಆ ಕತೆ ಆದರೆ ಆಗಬಹುದು ಅನ್ನುವಂಥ ಮಾತನ್ನ ಮನೋರಮೆ ಹೇಳ್ತಾಳೆ. ಆಗ ಹಾಗಾದರೆ ನಿನಗೆ ಸೀತಾ ಅಪಹರಣದ ಕಥೆಯನ್ನು ಕೇಳಬೇಕು ಅಂತ ನಿನಗೆ ಮನಸ್ಸಾಗ್ತಾ ಇದೆಯಾ ಅನ್ನುವಾಗ ಈ ಮಾತೆಲ್ಲವೂ ಕೂಡ ಬಂತು. ಆಯ್ತಾ. ನೆಕ್ಸ್ಟ್ ಒನ್, ಕಬ್ಬಂ ಕಂಡಲ್ತೆ ಕಚ್ಚೆಯಲ್ಲಿ ನಿತ್ತಾರೆ. ಸೊ ಇಲ್ಲಿ ಕಥೆಯನ್ನ ಕೇಳಿದ ನಂತರ ಅರಮನೆಯಲ್ಲಿ ಏನಾದ್ರೂ ಒಂದು ಬಹುಮಾನವನ್ನ ಕೊಡ್ತಾರೆ, ಹೌದಾ. ಸೊ ಆ ಥರ ಬಹುಮಾನವನ್ನ ಕೊಡುವಾಗ ನೀನ್ ಏನ್ ಬಹುಮಾನ ಕೊಡ್ತೀಯಾ ಅಂತೇಳಿ ಮುದ್ದಣ್ಣ ಕೇಳಿದಾಗ, ಮನೋರಮೆ ನನಗ್ ನಾನೇ ನಿಮಗೆ ಅರ್ಪಣೆಯನ್ನ ಮಾಡ್ಕೊಂಡಿದ್ದೀನಲ್ಲ ಅನ್ನೋಂಥ ಮಾತಂದಾಗ, ಈಗಾಗಲೇ ಮದುವೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನನಗೆ ದಾರಿ ಎರೆದು ಕೊಟ್ಟಿದ್ದಾರೆ, ನೀನು ಕಥೆಯನ್ನ ಕೇಳಿದ್ಮೇಲೆ ಏನು ಉಡುಗೊರೆ ನೀಡ್ತಿ ಅಂದಾಗ ಅಲ್ಲಿ ಮನೋರಮೆ ಹೇಳುವಂತ ಮಾತು, ಅರಮನೆಯಲ್ಲೂ ಕೂಡ ಕಥೆಯನ್ನ ಕೇಳಿ ಅದು ಸೊಗಸಾಗಿದೆ ಅಂದಾಗ ತಾನೇ ಅವರು ಕೂಡ ನಿಮಗೆ ಉಡುಗೊರೆ ಕೊಡೋದು. ಅದೇ ರೀತಿ ನಿಮ್ಮ ಕಥೆಯನ್ನ ಕೇಳಿದ ನಂತರ ನನಗೆ ಯಾವ ರೀತಿ ಅನ್ನಿಸ್ತು, ಆ ಒಂದು ಚೆನ್ನಾಗಿದೆ ಅಂತ ಅಂದಾಗ ನಾನು ಕೂಡ ಅದೇ ರೀತಿಯಾದ ಒಂದು ಉಡುಗೊರೆಯನ್ನು ನಿಮಗೆ ನೀಡ್ತೀನಿ ಅನ್ನುವಂಥ ಮಾತು ಈ ಮೇಲಿನ ವಾಕ್ಯಕ್ಕೆ ಬರ್ತಾ ಇದೆ. ಆಯ್ತಾ. ನೆಕ್ಸ್ಟ್ ಒನ್, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತೇಳಿ ಬರ್ತಾ ಇದೆ. ಅಂತ ಇಲ್ಲಿ ಮುದ್ದಣ್ಣ ಕಥೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಶ್ರೀರಾಮ ಅಶ್ವಮೇಧ ಯಾಗವನ್ನ ಕೊಂಡಂತಹ ಅದನ್ನ ಕಥೆಯನ್ನ ಹೇಳಕ್ ಶುರು ಮಾಡಿದಾಗ, ಆ ಕಥೆಯನ್ನು ಶುರು ಮಾಡಿದ ಹೆಂಗಿತ್ತು ಅಂದರೆ, ಅವರು ಸಂಸ್ಕೃತದಲ್ಲಿ ಯಾವ ರೂಪದಲ್ಲಿ ಹೇಳಲಿ ಅನ್ನುವಂಥ ಮಾತು ಬರುತ್ತೆ. ಪದ್ಯದ ರೂಪದಲ್ಲಿ ಹೇಳ, ಗದ್ಯದ ರೂಪದಲ್ಲಿ ಹೇಳಲ್ಲ ಅಂತೇಳಿ. ಆಯಿತಾ. ಆ ಮಾತು ಹೇಳಿದಾಗ ಮನೋರಮೆಗೆ ಪದ್ಯದ ರೂಪದಲ್ಲಿ ಹೇಳಿದಾಗ ಅದು ನಮಗೆ ಅಷ್ಟು ಬೇಗ ತಲೆ ಒಳಗಡೆ ನಿಲ್ಲಲ್ಲ, ಆದರೆ ಗದ್ಯದ ರೂಪದಲ್ಲಿ ಹೇಳಿದ್ರೆ ಮನಸ್ಸಿನ ಆಳಕ್ಕೆ ಅದು ನಿಲ್ಲುತ್ತೆ, ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಗದ್ಯದ ರೂಪದಲ್ಲೇ ಹೇಳಿ ಅಂತೇಳಿ ಮನೋರಮೆ ಹೇಳುವಂಥ ಮಾತು ಇದಾಗಿರುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ನು, ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತಾಯ್ತು ಅಂತೇಳಿ ಮಾತಾಡ್ತಾ ಇದ್ದಾರೆ. ಆಯ್ತಾ. ಮನೋರಮೆಗೆ ಕಥೆಯನ್ನ ಹೇಳ್ತಾ ಇದ್ದಾರೆ ಮುದ್ದಣ್ಣ ಅವರು. ಸೊ ಮನೋರಮೆ ಈ ಮಾತನ್ನ ಹೇಳ್ತಿದ್ದಾಳೆ. ಏನಕ್ಕೆ ಕಥೆಯನ್ನ ಶುರು ಮಾಡಿದ್ರು ಮುದ್ದಣ್ಣ ಅವರು. ಸೊ ಸಂಸ್ಕೃತದಲ್ಲಿ ಅಲ್ಲಿ ಹೇಳ್ತಾರೆ, ಸುರೇಂದ್ರ ನರೇಂದ್ರ ಪಟೇಂದ್ರ ಅಂತೇಳಿ ಶುರು ಮಾಡಿದ ತಕ್ಷಣ ಸಂಸ್ಕೃತದ ಮೊದಲ ಸಾಲುಗಳನ್ನ ಶುರು ಮಾಡ್ತಾ ರಾಮಚಂದ್ರನ ಒಂದು ಕಥೆಯನ್ನು ಹೇಳಕ್ಕೂ ಹೋಗಿದ ತಕ್ಷಣ ಒಂದು ನಿಮಿಷ ನಿಲ್ಲಿಸಿ ಅಂತೇಳಿ ನಿಲ್ಲಿಸ್ತಾರೆ. ನಿಲ್ಲಿಸಿ ನಂತರ ಮನೋರಮೆ ಮಾತಾಡ್ತಾಳೆ,
ಅಲ್ಲ, ನೀವು ಕನ್ನಡವೇ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಅಂಥದ್ರಲ್ಲಿ ನೀವು ಸಂಸ್ಕೃತದಲ್ಲಿ ನೀವು ಶುರು ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಯಾಕೆ ಬಸದೀಂದ್ರರ ಕಥೆಯನ್ನ ಹೇಳಕ್ ಹೋದ್ರಿ ಅಂತೇಳಿ ಹೇಳುವಾಗ ನೀರಿಳಿದೇ ಇರುವಂತ ಗಂಟಲಲ್ಲಿ ಕಡುಬನ್ನ ತುರುಕಿದ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಅಂದ್ರೆ ಅರ್ಥವೇ ಆಗದೆ ಇರುವಂತ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಹೇಳಕ್ ಹೊರಟ್ರಲ್ಲ ನೀವು ಅನ್ನುವಂಥ ಮಾತನ್ನ ಮನೋರಮೆ ಹೇಳ್ತಾರೆ. ಆಗ ಬಂದಂತ ಮಾತು ಇದಾಗತ್ತೆ, ಆಯ್ತಾ. ಕನ್ನಡಂ ಕಸ್ತೂರಿಯಲ್ತೆ. ಸೊ ಮನೋರಮೆ ಮತ್ತೊಮ್ಮೆ ಮುದ್ದಣ್ಣನಲ್ಲಿ ಕೇಳ್ತಾ ಇರುವಂಥದ್ದು ಏನಕ್ಕೋಸ್ಕರ ಅಂತಂದ್ರೆ, ಇಲ್ಲಿ ಕತೆ ಶುರು ಆಗತ್ತೆ, ಇನ್ಯಾವ ರೀತಿಲಿ ಹೇಳ್ಬೇಕು ನಿಮ್ಗೆ ಅಂತೇಳಿ ಮುದ್ದಣ್ಣ ಕೇಳ್ತಾರೆ. ಕೇಳಿದಾಗ ನನಗೆ ಗದ್ಯದ ರೂಪದಲ್ಲೇ ನೀವು ಹೇಳಿ, ಅದರಲ್ಲೂ ಕನ್ನಡದಲ್ಲೇ ನೀವು ಹೇಳೋದ್ರಿಂದ ಬಹಳ ಅದ್ಭುತವಾಗಿರುತ್ತೆ. ಕನ್ನಡ ಅನ್ನೋದು ಕಸ್ತೂರಿ ಅಲ್ಲವೇ, ಕನ್ನಡದಲ್ಲಿ ನಮಗೆ ಹೇಳೋದ್ರಿಂದ ನಮಗೆ ಬಹಳ ಸೊಗಸಾಗಿರುತ್ತೆ. ಅಂದರೆ ತಿರುಗನ್ನಡದ ಬೆಳ್ನುಡಿ, ಅಂದರೆ ಸಾರಸ್ವತವಾದಂತಹ ನುಡಿಮುತ್ತುಗಳಿರುವಂತಹ ರೀತಿ ಕನ್ನಡ ಭಾಷೆಯಲ್ಲಿ ನೀವು ಹೇಳೋದಾದರೆ ಸೊಗಸಾಗಿರುತ್ತೆ ಅಂತೇಳಿ ಮನೋರಮೆ ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಸೊ ಹೀಗಾಗಿ ತಿರುಗನ್ನಡದ ಬೆಳ್ನುಡಿಯ ಪ್ರಶ್ನೆಗಳು ಇದಾಗಿರುತ್ತೆ, ಆಯ್ತಾ. ಓಕೆ, ನೆಕ್ಸ್ಟ್ 1 ಅಂಕದ ಪ್ರಶ್ನೆ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು? ಮನೋರಮೆ. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು? ವಾತ್ಸಾಯನಂಗೆ, ಆಯ್ತಾ. ವಸುದೆಗೆ ಒಡೆಯ ನೆನೆಸಿದವರು ಯಾರು? ಶ್ರೀರಾಮಚಂದ್ರ, ಆಯ್ತಾ. ನೆಕ್ಸ್ಟ್ 1, ಕನ್ನಡವನ್ನ ಕಸ್ತೂರಿ ಅಲ್ಲವೇ ಎಂದವರು ಯಾರು? ಕನ್ನಡವನ್ನ ಕಸ್ತೂರಿ ಅಲ್ಲವೇ ಅಂತಂದವ್ರು ಯಾರು? ನಮಗೆ ಮನೋರಮೆ ಮತ್ತೊಮ್ಮೆ ಹೇಳ್ತಾರೆ. ಸೊ ಇಲ್ಲಿಗೆ 7ನೇ ಅಧ್ಯಾಯ ಮುಗ್ದಿದೆ. ನಂತರ ಕೊನೆಯ ಅಧ್ಯಾಯ ಹಳ್ಳಿಯ ಚಹಾ ಹೋಟೆಲುಗಳು, ಆಯ್ತಾ. 1 ಅಂಕದ ಪ್ರಶ್ನೆ. ಈ 1 ಅಂಕದ ಪ್ರಶ್ನೆನಲ್ಲಿ ನಮಗೆ ಸಂಪೂರ್ಣವಾಗಿ ನೀವು ಗಮನದಲ್ಲಿಟ್ಕೊಳ್ಳಿ. ಬಿಟ್ಟ ಸ್ಥಳ ತುಂಬಿರಿನಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ, ಆಯ್ತಾ. ಕಲಿಯುಗದ ಅಮೃತ ಯಾವುದು? ಚಹಾ. ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಪೆನ್ಷನ್ದಾರರಿಗೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗಿರುತ್ತೆ ಅಂತೇಳಿ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಸೊ ವಾರ್ತಾ ಇಲಾಖೆ ಇದ್ದಂತೆ, ಹೌದಾ. ಸೊ ಲೋಕಲ್ ಸುದ್ದಿಗಳನ್ನೆಲ್ಲ ಮಾತಾಡುವಂಥದ್ದು ಯಾವುದು? ಹಳ್ಳಿಯ ಅಂಗಡಿಯಲ್ಲಿ ಮಾತ್ರ. ಹಾಗಾಗಿ ವಾರ್ತಾ ಇಲಾಖೆ ಇದ್ದಂತೆ ಅಂತೇಳಿ ಹೇಳ್ತಾರೆ. ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ ಅಂತ ಕೇಳ್ತಾ ಇದ್ರೆ ಹಳ್ಳಿಯ ಚಹಾ ಹೋಟೆಲು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು? ಚಂದ್ರಭವನ. ಓಕೆನಾ. ನೆಕ್ಸ್ಟ್ 1, 2 ಅಂಕದ ಪ್ರಶ್ನೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಮುರುಕಲು ಬೆಂಚು, 3 ಕಾಲಿನ ಕುರ್ಚಿ ಇರುತ್ತೆ, ಆಯ್ತಾ. ಸೊ ಮುರುಕಲು ಬೆಂಚ್ ಆಗಿರೋದು, 3 ಕಾಲಿನ ಕುರ್ಚಿ ಇರುವಂಥದ್ದು, ಚಪ್ಪರ ಇರುವಂಥದ್ದು, ಇದನ್ನ ಹಳ್ಳಿಯ ಚಹಾದ ಒಂದು ವಾತಾವರಣ ಅಂತೇಳಿ ಹೇಳ್ತಾರೆ. ಹಾಗೆ ಪಟ್ಟಣದ ಚಹಾದ ಅಂಗಡಿಗಳು ಹೇಗಿರುತ್ತದೆ? ಪಾರ್ಸಿ ನೆಲದಲ್ಲಿ ಇರೋದ್ರಿಂದಾಗಿ ಜಾರುವಂಥದ್ದಾಗಿರುತ್ತೆ. ಡೆಕೊಲಮ್ ಇಂದ ಅಲಂಕೃತವಾಗಿರುವಂತಹ ಟೇಬಲ್ಗಳಿರುತ್ತೆ, ಕುರ್ಚಿ ಇರುತ್ತೆ ಅನ್ನುವಂಥದ್ದು, ಭವ್ಯವಾದ ಕಟ್ಟಡ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಬರೀತೀರಿ. ನೆಕ್ಸ್ಟ್, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಹಳ್ಳಿ ಚಹಾದ ಅಂಗಡಿಯಲ್ಲಿ ಮಾತ್ರ ಭಾವೈಕ್ಯತೆ ಅನ್ನೋದು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣ ಎಲ್ಲಾ ತರಹ ವ್ಯಕ್ತಿಗಳು ಕೂಡ ಅಲ್ಲೇ ಬಂದು ನೆಲೆಸ್ತಾರೆ. ಸೊ ಅದೇ ಚಹಾದ ಅಂಗಡಿಯಲ್ಲೇ ಒಂದು ಭಾವೈಕ್ಯತೆ ಅನ್ನೋದು ಕಾಣೋಕ್ಕೆ ಸಾಧ್ಯ ಅನ್ನೋದು ನಮ್ಮ ಲೇಖಕರ ಒಂದು ಮಾತಾಗಿರುತ್ತೆ. ಕೊನೆಯ ಪ್ರಶ್ನೆ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು? ಹೇಗಿದ್ರು ರೋಗ ಬಂದವರಿಗೆ ವಾಸಿಯಂತೂ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೀಗೂ ಸಾಯ್ತೀವಿ, ಹಾಗೂ ಸಾಯ್ತೀವಿ, ಕರಿದದನ್ನ ತಿಂದೇ ಸಾಯ್ತೀವಿ ಅನ್ನುವಂಥದ್ದು ಜಿದ್ದು ರೋಗಿಗಳಿಗೆ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ಗದ್ಯ ಭಾಗದ ಸಂಪೂರ್ಣ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿಗೆ ಮುಕ್ತಾಯ ಆಗಿದೆ. ಈಗ ನಾವು ಪದ್ಯ ಭಾಗದಲ್ಲಿ ಹೊಂದಿಸಿ ಬರೆಯಿರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಆಯ್ತಾ. ಕೇವಲ ನಿಮಗೆ 5 ಪದ್ಯಗಳಲ್ಲಿ ಮಾತ್ರ ಇರುತ್ತೆ. ಆದರೂ ಕೂಡ ನಾವು ಮತ್ತೊಮ್ಮೆ ನೋಡ್ಕೊಳ್ಳೋಣ 12 ಪದ್ಯದಲ್ಲೂ ಕೂಡ ಏನೆಲ್ಲ ಬರಬಹುದು ಅನ್ನುವಂಥದ್ದು. ಈಗ ನಾನು ಕೊಡ್ತಾ ಇರುವಂತಹ ಈ ಒಂದು ವಿವರಗಳು ಏನಿದೆಯೋ ಅದು ನಿಮ್ಮ ಸಂದರ್ಭಕ್ಕೂ ಕೂಡ ಬಳಕೆ ಆಗತ್ತೆ. ಸಂದರ್ಭದ ಜೊತೆಗೆ ನಿಮಗೆ 5-6 ವಾಕ್ಯದಲ್ಲಿ ಬರೆಯುವಾಗಲೂ ಕೂಡ ನಿಮಗೆ ಬಹಳ ಉಪಯುಕ್ತವಾಗಿರುವಂಥದ್ದು ಅಂತ ನಾನು ಹೇಳ್ತೀನಿ, ಆಯ್ತಾ. ಮೊದಲ ಪದ್ಯ ನಮಗೆ ಕರಡಿದ ಸಲಿಲಂ ತಿಳಿವಂದದೆ ಪದ್ಯವನ್ನು ಬರೆದಂಥವ್ರು ನಾಗಚಂದ್ರ ಅವರು. ಬಹುಶಃ ನಿಮಗೆ 1 ಅಂಕದ ಪ್ರಶ್ನೆಗಳು ಕೇಳಿದಾಗ ಬರಿಬಹುದು, ಅಥವಾ ಹೊಂದಿಸಿ ಬರೀರಿನಲ್ಲಿ ಏನಾದ್ರು ಕೇಳಿದ್ದಾರೆ ಅನ್ನೋದಾದ್ರೆ ನಾಗಚಂದ್ರ ಅವರು ಬರೆದಿರುವಂಥ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಯಾವ ಕೃತಿಯಲ್ಲಿ ಬರೆದಿದ್ದಾರೆ, ಯಾವ ಕಾವ್ಯ ಅಂದಾಗ ಚಂಪು ಕಾವ್ಯ, ಆಯ್ತಾ. ಮ್ಯಾಚ್ ಮಾಡಬೇಕಾಗತ್ತೆ. ಆಮೇಲೆ ಜೈನ ಕವಿ ಅನ್ನೋದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಈ ಪದ್ಯವನ್ನ ಯಾವ್ದ್ರಿಂದ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನುವಂಥದ್ದು ನೋಡೋದಾದ್ರೆ ರಾಮಚಂದ್ರ ಚರಿತ ಪುರಾಣ ಅನ್ನುವಂಥದ್ದು
ಆಯ್ತಾ. ನಾಗಚಂದ್ರ ಅವರ ಬಿರುದು ಅಭಿನವ ಪಂಪ ಅಂತೇಳಿ ಹೇಳ್ತಾರೆ. ಆಮೇಲೆ ಇವರು ಬಂದದ್ದು 11ನೇ ಶತಮಾನ. ಆಯ್ತಾ. ಇಷ್ಟು ಕೂಡ ನಾವಿಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ 2ನೇ ಪದ್ಯ ಬಸವಣ್ಣ ಅವರ ವಚನಗಳು. ಸೊ ಬಸವಣ್ಣ ಅವರು ಬರೆದಿರುವಂಥದ್ದು ವಚನಗಳು ಅಂತೇಳಿ, ಸೊ ಅದನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಅಥವಾ ಬಸವಣ್ಣ ಅಂತ ಕೊಟ್ಟು ಭಕ್ತಿ ಭಂಡಾರಿ ಅನ್ನೋದನ್ನ ಮ್ಯಾಚ್ ಮಾಡ್ತೀರಿ, ಅಥವಾ ಅವರ ಅಂಕಿತ ನಾಮ ಕೇಳಿದಾಗ ಕೂಡಲ ಸಂಗಮ ದೇವ ಅನ್ನೋದನ್ನ ನೀವಿಲ್ಲಿ ಮ್ಯಾಚ್ ಮಾಡ್ತೀರಿ. ಅದೇ ತರ ಹುರಿಲಿಂಗ ಪೆದ್ದಿದು ಡೌಟ್ ಇದೆ, ಇರ್ಲಿ, ಆದ್ರೂ ಕೂಡ ನಾವು ತಿಳ್ಕೊಂಡಿರೋಣ. ಹುರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನೋದನ್ನ ನೀವು ಅಲ್ಲಿ ಹೊಂದಿಸ್ಬೇಕಾಗತ್ತೆ. ಅದೇ ತರ ಅವ್ರು ಬರೆದಿದ್ದು ವಚನಗಳು. ಆಯ್ತಾ. ನೆಕ್ಸ್ಟ್ ಕುಮಾರವ್ಯಾಸ ಅವರು ಬರೆದಿರುವಂಥದ್ದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲು. ಹೌದಾ. ಸಂದರ್ಭದಲ್ಲಿ ನಿಮಗೆ ಇದು ಬಹುಶಃ ತುಂಬಾ ಬಳಕೆ ಆಗುವಂಥದ್ದು. ಆಯ್ತಾ. ಈ ಕಾವ್ಯವು ಅಂದ್ರೆ ಈ ಪದ್ಯ ಭಾಮಿನಿ ಷಟ್ಪದಿಯಲ್ಲಿರುವಂಥದ್ದು, ಕರ್ನಾಟ ಭಾರತ ಕಥಾ ಮಂಜರಿಯಿಂದ ಆಯ್ಕೆಯಾಗಿರುವಂಥದ್ದು. ಆಮೇಲೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕೂಡ ನಾವು ಇಲ್ಲಿ ಕರಿತೀವಿ. ಕುಮಾರವ್ಯಾಸನ ಮತ್ತೊಂದು ಹೆಸರು ಗದುಗಿನ ನಾರಾಯಣಪ್ಪ ಅಂತೆಲ್ಲ ಕೂಡ ಹೇಳ್ತೀವಿ. ಗದುಗಿನ ಭಾರತ ಅನ್ನೋದು ಕೂಡ ಕಾವ್ಯ ಆಗಿರುತ್ತೆ. ಆಯ್ತಾ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಓಲು ಅಂತ ಕೊಟ್ಟಾಗ ಇದರಲ್ಲಿ ಏನೇ ಕೊಟ್ಟರು ಕೂಡ ನೀವು ಮ್ಯಾಚ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಒನ್ ಪುಲಿಗೆರೆ ಸೋಮನಾಥ್ ಅವರು ಬರೆದಿರುವಂತಹ ಸೋಮೇಶ್ವರ ಶತಕ. ಆಯ್ತಾ. ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಪದ್ಯ ಆಗಿರುತ್ತೆ. ಸೊ ಸೋಮೇಶ್ವರ ಶತಕ ಅಂತ ಮ್ಯಾಚ್ ಮಾಡ್ಬೋದು, ಅಥವಾ ಅವರ ಅಂಕಿತ ನಾಮ ಏನಾದ್ರು ಕೇಳಿದಾಗ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದನ್ನ ಕೂಡ ನೀವಿಲ್ಲಿ ಮ್ಯಾಚ್ ಮಾಡ್ತೀರಿ. ಆಯ್ತಾ. ನೆಕ್ಸ್ಟ್ ಒನ್ ಪುರಂದರದಾಸರು ಬರೆದಿರುವಂಥದ್ದು ಜಾಲಿಯ ಮರದಂತೆ. ಈ ಪದ್ಯದಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿಂದ ನಿಮಗೆ ಶುರುವಾಗತ್ತೆ, ಹೊಂದಿಸಿ ಬರೀರಿ, ಜಾಸ್ತಿ ಇಲ್ಲಿಂದನೇ ಕೇಳಿರೋದು. ಆಯ್ತಾ. ಪುರಂದರದಾಸರು ಬರೆದಿರುವಂಥದ್ದು ಜಾಲಿಯ ಮರದಂತೆ. ಪುರಂದರದಾಸರು ಅಂತ ಕೊಟ್ಟಾಗ ಪುರಂದರ ವಿಠಲ ಅಂತ ಕೇಳ್ಬೋದು, ಅಥವಾ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕೂಡ ಕೇಳ್ಬೋದು, ಅಥವಾ ಜಾಲಿಯ ಮರದಂತೆ ಅಂತ ಕೊಟ್ಟು ಕೀರ್ತನಕಾರರು ಅಥವಾ ಕೀರ್ತನೆಗಳು ಅಂತಲೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಹಬ್ಬಲಿ ಅವರ ರಸಬಳ್ಳಿ. ಈ ಪದ್ಯ ತ್ರಿಪದಿಯಲ್ಲಿದೆ. ಇದು ಜನಪದ ಕಾವ್ಯ ಆಗಿರುತ್ತೆ. ಗರತಿಯ ಹಾಡು ಅಂತಲೂ ಕೂಡ ಮ್ಯಾಚ್ ಮಾಡಬಹುದು. ಆಯ್ತಾ. ಹಲಸಂಗಿ ಗೆಳೆಯರು ಅಂತ ಕೂಡ ಇದೆ. ಸೊ ನಮಗೆ ಜಾಸ್ತಿ ಕೇಳಿರೋದು ಹಬ್ಬಲಿ ಅವರ ರಸಬಳ್ಳಿ, ಗರತಿಯ ಹಾಡು ಅಥವಾ ತ್ರಿಪದಿ. ಓಕೆನಾ. ನೆಕ್ಸ್ಟ್ ಒನ್ ದರಾ ಬೇಂದ್ರೆ ಅವರು ಬರೆದಿರುವಂತಹ ಬೆಳಗು ಜಾವ. ಸೊ ಆಲ್ಮೋಸ್ಟ್ ನೀವು ಇದನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀರಿ, ಹೊಂದಿಸಿ ಬರೀರಿನಲ್ಲಿ. ಬೆಳಗು ಜಾವ ಅಂತ ಕೊಟ್ಟು ಮುಕ್ತ ಕಂಠ ಅಂತೇಳಿ ಕೊಡ್ತಾ ಇದ್ದಾರೆ, ಅಥವಾ ದರಾ ಬೇಂದ್ರೆ ಅಂತ ಕೊಟ್ಟು ಮುಕ್ತ ಕಂಠ ಅಂತ ಕೊಡ್ತಾ ಇದ್ದಾರೆ, ಅಥವಾ ಈ ಸಾನೆಟ್ ಅಥವಾ ಸುನೀತಾ ಅಂತೇಳಿ ಮ್ಯಾಚ್ ಮಾಡಬೇಕಾಗತ್ತೆ. ಕನ್ನಡದಲ್ಲಿ ಸಾನೆಟ್ ಪ್ರಕಾರವಾಗಿ ಸುನೀತಾ ಅನ್ನೋದು ಕನ್ನಡದಲ್ಲಿರುವಂಥದ್ದು, ಇಂಗ್ಲಿಷ್ನ ಸಾನೆಟ್ ಆಗಿದೆ, ಸುನೀತಾ ಅನ್ನೋದು ಕೂಡ ಇದೆ. ಅಥವಾ ದರಾ ಬೇಂದ್ರೆ ಅವರ ಇನ್ನೊಂದು ನಾಮ ಅಂದ್ರೆ ಅಂಬಿಕಾ ತನಯ ದತ್ತ ಅನ್ನೋದು ಕೂಡ ಇಲ್ಲಿ ಬಂದಿದೆ. ಆಯ್ತಾ. ನೆಕ್ಸ್ಟ್ ಒನ್ ಮುಂಬೈ ಜಾತಕ. GS ಶಿವರುದ್ರಪ್ಪ ಅವರು ಬರೆದಿರುವಂಥದ್ದು. ಸೊ ಮುಂಬೈ ಜಾತಕ ಅನ್ನೋದನ್ನ ಮ್ಯಾಚ್ ಮಾಡ್ತೀರಿ, ಅಥವಾ GS ಶಿವರುದ್ರಪ್ಪ ಅಂತ ಕೊಟ್ಟು ತೆರೆದ ದಾರಿ ಅನ್ನೋದನ್ನ ಕೊಡ್ತಾರೆ, ಅಥವಾ ಯಾಂತ್ರಿಕ ಬದುಕು ಅಂತೇಳಿ ಕೊಡ್ತಾರೆ, ಅಥವಾ ಅರ್ಜಿ ನಮೂನೆ ಅನ್ನೋದು ಕೂಡ ಆದ್ರೂ ಕೊಡ್ಬೋದು. ಆಯ್ತಾ. ತೆರೆದ ಮನ, ತೆರೆದ ದಾರಿ ಅನ್ನೋದು ಇಲ್ಲಿ ನೀವು ನೋಡ್ತೀರಿ. ವಿಮರ್ಶೆಯ ಪೂರ್ವ ಪಶ್ಚಿಮ ಅನ್ನೋದು ಕೂಡ ಇವರದೇ ಆಗಿರುತ್ತೆ. ಆಯ್ತಾ. ಮುಂಬೈ ಜಾತಕದಲ್ಲಿ GSS ಅವರದ್ದು ತೆರೆದ ದಾರಿ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಒನ್ KS ನಿಸಾರ್ ಅಹಮದ್ ಅವರು ಬರೆದಿರುವಂತ ಶಿಲುಬೆಗೇರಿದ್ದಾನೆ. ಹೌದಾ. ಸೊ ಇದರಲ್ಲಿ ನಿಮಗೆ ಬಹುಶಃ ಜಾಸ್ತಿ ಕೇಳ್ತಿರೋದು ವ್ಯಕ್ತಿಪರ ಕವನಗಳು ಅನ್ನುವಂಥದ್ದು. ಆಯ್ತಾ. ಶಿಲುಬೆಗೇರಿದ್ದಾನೆ, ವ್ಯಕ್ತಿಪರ ಕವನಗಳು ಈಗಲೂ ಕೂಡ ನಿಮಗೆ ಕೇಳಿದ್ರು ಪ್ರಿಪರೇಟರಿನಲ್ಲಿ. ಹೌದಾ. ಇದನ್ನ ನೀವು ಮ್ಯಾಚ್ ಮಾಡ್ತೀರಿ. ಅದನ್ನ ಬಿಟ್ರೆ ನಿಮಗೆ ನಿತ್ಯೋತ್ಸವದ ಕವಿ ಅಂತಲೂ ಕೂಡ ನೀವು ಇಲ್ಲಿ ಮ್ಯಾಚ್ ಮಾಡ್ಬೋದು. ಆಯ್ತಾ. ನೆಕ್ಸ್ಟ್ ಒನ್ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ. ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಆಯ್ತಾ. ಇದನ್ನೇ ನಿಮಗೆ ಲೇಖಕಿಯ ಹೆಸರು ಮತ್ತೆ ಪದ್ಯದ ಹೆಸರನ್ನ ಮಾತ್ರ ನೀವು ಮ್ಯಾಚ್ ಮಾಡ್ತೀರಿ. ಟಿ ಯಲ್ಲಪ್ಪ ಅವರು ಬರೆದಿರುವಂತ ಹತ್ತಿ ಚಿತ್ತ ಮತ್ತು ಅನ್ನುವಂಥ ಪದ್ಯ. ಅದರಲ್ಲಿ ನಿಮಗೆ ಹೆಚ್ಚಾಗಿ ಕೇಳಿರೋದು ಚಿಟ್ಟೆ ಮತ್ತು ಜೀವಯಾನ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಯ್ತಾ. ಇದು ಬಿಟ್ಟು ನಿಮ್ಗೆ ಆತ್ಮ ಪರಿನಿರ್ವಾಣ ಅನ್ನುವಂಥದ್ದು ಕೂಡ ಯಾವಾಗ್ಲೂ ಒಮ್ಮೆ ಕೇಳಿದ್ರು. ಆಯ್ತಾ. ನಮ್ಗೆ ಹೆಚ್ಚಾಗಿ ಕೇಳಿರೋದು ಟಿ ಯಲ್ಲಪ್ಪ, ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದೇ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಪದ್ಯ ಯಾವುದಿದು, ಒಮ್ಮೆ ನಗುತ್ತೇವೆ. ಸುಕನ್ಯಾ ಮಾರುತಿಯವರು ಬರೆದಿರುವಂಥದ್ದು. ಸುಕನ್ಯಾ ಮಾರುತಿಯವರು ಅಂತ ಕೊಟ್ಟು ನಾನೆಂಬ ಮಾಯೆ ಅನ್ನೋದನ್ನ ಮ್ಯಾಚ್ ಮಾಡಕ್ ಹೇಳ್ತಾರೆ, ಅಥವಾ ದನಗಳಿಗೆ ಮೇವಿಲ್ಲ, ಜನರಿಗೆ ನೀರಿಲ್ಲ ಅನ್ನೋದು, ಗಂಜಿಗೂ ಗತಿ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇದುವರೆಗೂ ಇಲ್ಲಿ ನೀವು ಹೊಂದಿಸಿ ಬರೆಯೋದನ್ನ ಪದ್ಯ ಭಾಗದಲ್ಲಿ ಇದ್ದಿದ್ದನ್ನ ಗಮನಿಸಿದ್ರಿ.
ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರಿ, ಮುಖ್ಯ ಪ್ರಶ್ನೆಗಳ ಕಡೆ ಗಮನವನ್ನ ಹರಿಸಿದಿರಿ ಅಂತ ನಾ ಭಾವಿಸ್ತೇನೆ. ಇದರ ಜೊತೆಗೆ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ನಡೆದಂತ ಒಂದಷ್ಟು ವಿಚಾರಗಳು ಕೂಡ ನಿಮಗೆ ಗಮನಕ್ಕೆ ಬಂದಿದೆ ಅಂತ ನಾ ಅನ್ಕೋತೀನಿ. ಇಂದಿನ ಸಂಚಿಕೆ ನಿಮಗೆ ಬಹಳ ಇಷ್ಟ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಮತ್ತೆ ಪ್ರಥಮ PUCಯ ಗದ್ಯದ ಕಡೆನೂ ಕೂಡ ಗಮನ ಹರಿಸ್ಬೇಕು ಅನ್ನೋದಾದ್ರೆ, ನಿಮ್ಗೆ ಏನಾದ್ರು ಮುಖ್ಯವಾಗಿರೋದು ಬೇಕು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.